ಬನ್ನಿ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಮಣ್ಣಿನ ಆರೋಗ್ಯ. ಯಾವುದೇ ಬೆಳೆ ಬೆಳೆಯೋವರಿಗೆ ಇದು ನಿಜಕ್ಕೂ ತಿಳಿದಿರಲೇಬೇಕಾದ ವಿಚಾರ. ಎಷ್ಟೋ ಸಲ ಬೆಳೆಗಾರರು ಒಳ್ಳೆ ಇಳುವರಿ ಸಿಗ್ತಿಲ್ಲ, ಗಿಡಗಳು ಸರಿಯಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಕಣ್ಣಿಗೆ ಕಾಣಿಸ್ದೇ ನಮ್ಮ ಕಾಲ್ ಕೆಳಗೆ ಇರೋ ಒಬ್ಬ ಗುಪ್ತ ಶತ್ರು ಆಗಿರ್ಬೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಇವತ್ತಿನ ಕಥೆಯ ಮುಖ್ಯ ಪಾತ್ರ ನೆಮಟೋಡ್. ಏನಿದು? ಇದು ನಮ್ಮ ಮಿತ್ರನಾ ಅಥವಾ ಶತ್ರುನಾ? ನೋಡೋಣ. ಇವು ತುಂಬಾ ಸಣ್ಣ ಹುಳುಗಳು, ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರೆ ಮಾತ್ರ ಕಾಣೋದು. ಆದರೆ ಒಂದು ವಿಷಯ ನೆನ್ಪಿಡ್ಬೇಕು, ಎಲ್ಲಾ ನೆಮಟೋಡ್ಗಳು ಕೆಟ್ಟವಲ್ಲ. ಇದರಲ್ಲಿ ಒಳ್ಳೆವೂ ಇವೆ, ಕೆಟ್ಟವೂ ಇವೆ. ಇದನ್ನ ಹೀಗೆ ಯೋಚನೆ ಮಾಡಿ. ನಮ್ಮ ಮಣ್ಣು ಒಂದು ದೊಡ್ಡ ನಗರ ಇದ್ದಂಗೆ. ಈ ನಗರದಲ್ಲಿ ಹಾನಿ ಮಾಡೋ ಕಳ್ಳರೂ ಇದ್ದಾರೆ, ಹಾಗೇನೆ ನಮ್ಮನ್ನ ಕಾಪಾಡೋ ಪೊಲೀಸರು ಇದ್ದಾರೆ. ಈ ಕಳ್ಳರು ಅಂದ್ರೆ ಹಾನಿಕಾರಕ ನೆಮಟೋಡ್ಗಳು ಜಾಸ್ತಿ ಆದ್ರೆ ಏನಾಗುತ್ತೆ? ಲಕ್ಷಣಗಳು ಮೇಲ್ಗಡೆ ಕಾಣಿಸೋಕ್ ಶುರುವಾಗುತ್ತೆ. ಸಸ್ಯದ ಬೇರುಗಳಲ್ಲಿ ಗಂಟುಗಳು, ಗಿಡ ಸರಿಯಾಗಿ ಬೆಳೆಯಲ್ಲ, ಅಲ್ಲಲ್ಲಿ ಗಿಡಗಳು ಸತ್ತೋಗೋದು, ಇದೆಲ್ಲ ಶುರುವಾಗತ್ತೆ. ಆದ್ರೆ ನಮ್ಮ ಪೊಲೀಸ್ ಪಡೆ ಇದೆಯಲ್ಲ, ಅಂದ್ರೆ ಈ ಒಳ್ಳೆ ನೆಮಟೋಡ್ಗಳು, ಅವು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರ್ತವೆ. ಇವು ಮಣ್ಣಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳನ್ನು ತಿಂದು ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ನಿಜವಾದ ಹೀರೋಗಳು. ಸರಿ, ಈ ಕೆಟ್ಟ ನೆಮಟೋಡ್ಗಳ ಕಾಟ ಜಾಸ್ತಿಯಾದಾಗ ಸಾಮಾನ್ಯವಾಗಿ ಏನ್ ಮಾಡ್ಲಾಗುತ್ತೆ? ಅಲ್ಲೇ ಒಂದು ದೊಡ್ಡ ತಪ್ಪ ಅನ್ಬಿಡುತ್ತೆ. ಅದೇನು ಅಂತ ನೋಡೋಣ. ತಕ್ಷಣಕ್ಕೆ ನೆನಪಾಗೋ ಪರಿಹಾರ ಅಂದ್ರೆ ರಾಸಾಯನಿಕಗಳ ಮೊರೆ ಹೋಗೋದು. ಎಲ್ಲ ನೆಮಟೋಡ್ಗಳನ್ನು ಸಾಯಿಸೋಕ್ಕಂತಾನೆ ಮಾಡಿದ ಶಕ್ತಿಶಾಲಿ ರಾಸಾಯನಿಕಗಳು. ಇಲ್ ನೋಡಿ, ಇದರಿಂದ ಆಗೋ ಅನಾಹುತ ಏನು ಅಂತ. ಹೌದು, ಇದು ಕೆಟ್ಟ ನೆಮಟೋಡ್ಗಳನ್ನ ಕೊಲ್ಲುತ್ತೆ, ಆದರೆ ಅದ್ರ ಜೊತೆಗೆ ಒಳ್ಳೆ ನೆಮಟೋಡ್ಗಳನ್ನು ಸಾಯಿಸುತ್ತೆ. ಅಷ್ಟೇ ಅಲ್ಲ, ಮಣ್ಣಿಗೆ ಬೇಕಾದ ಒಳ್ಳೆ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡುತ್ತೆ. ಕೊನೆಗೆ ಮಣ್ಣಿನ ರಚನೆಯೇ ಹಾಳಾಗುತ್ತೆ. ಅಂದ್ರೆ ಒಂದಿಬ್ರು ಕಳ್ಳರನ್ನೇ ಹಿಡಿಯೋಕೆ ಇಡೀ ನಗರಕ್ಕೆ ಬೆಂಕಿ ಹಚ್ಚಿದಾಗಾಯ್ತು. ಇದರರ್ಥ ಏನ್ ಗೊತ್ತಾ? ಸದ್ಯಕ್ಕೆ ಸಮಸ್ಯೆ ಬಗೆಹರಿದಾದೆ ಕಾಣುತ್ತೆ, ಆದರೆ ದೂರದೃಷ್ಟಿಯಲ್ಲಿ ನೋಡಿದ್ರೆ ಮಣ್ಣಿನ ಆರೋಗ್ಯವೇ ಕುಸಿದು ಹೋಗುತ್ತೆ. ಹಾಗಾದ್ರೆ ಇದಕ್ಕೆ ಬೇರೆ ದಾರಿ ಇಲ್ವಾ? ಖಂಡಿತ ಇದೆ. ಬನ್ನಿ, ಮಣ್ಣನ್ನ ಹಾಳು ಮಾಡದೆ ಅದರ ಆರೋಗ್ಯವನ್ನ ಕಾಪಾಡಿಕೊಂಡು ನೆಮಟೋಡ್ಗಳನ್ನ ನಿಯಂತ್ರಣ ಮಾಡುವ ಸುಸ್ಥಿರ ವಿಧಾನಗಳ ಬಗ್ಗೆ ತಿಳಿಯೋಣ. ಒಂದೇ ಒಂದು ಅಸ್ತ್ರ ಬಳಸೋ ಬದಲು ನಮ್ಮತ್ರ 6 ಮುಖ್ಯವಾದ ತಂತ್ರಗಳಿವೆ. ಇವು ಪ್ರಕೃತಿಯ ಜೊತೆ ಸೇರಿ ಕೆಲಸ ಮಾಡಿ ಕೀಟಗಳನ್ನ ನಿಯಂತ್ರಣದಲ್ಲಿಡ್ತವೆ. ಮೊದಲನೇದು ಮತ್ತು ಎಲ್ಲಕ್ಕಿಂತ ಸರಳವಾದದ್ದು ಬೆಳೆ ಪರಿವರ್ತನೆ. ಒಂದೇ ಬೆಳೆ ಬೆಳೆಯೋ ಬದಲು ಬೇರೆ ಬೇರೆ ಬೆಳೆ ಬೆಳೆದ್ರೆ ನೆಮಟೋಡ್ಗಳು ಜೀವನ ಚಕ್ರನೇ ಮುರಿದೋಗುತ್ತೆ. ಅದರಲ್ಲೂ ಚೆಂಡು ಹೂವು, ಸಾಸಿವೆ ಅಂತಹ ಗಿಡಗಳನ್ನು ಬೆಳೆದ್ರೆ ಅವು ಒಂದ್ ರೀತಿ ನೈಸರ್ಗಿಕ ವಿಷದ ಹಾಗೆ ಕೆಲಸ ಮಾಡಿ ಕೆಟ್ಟ ನೆಮಟೋಡ್ಗಳನ್ನ ದೂರ ಇಡ್ತವೆ. ಎರಡನೇದು ಸಾವಯವ ವಸ್ತುಗಳನ್ನ ಜಾಣ್ಮೆಯಿಂದ ಬಳಸೋದು. ಚೆನ್ನ ಕಳಿತು ಗೊಬ್ಬರವಾದ ಕಾಂಪೋಸ್ಟ್ ಹಾಕಿದ್ರೆ ಮಣ್ಣಲ್ಲಿರೋ ನಮ್ಮ ಪೊಲೀಸ್ ಪಡೆ ಅಂದ್ರೆ ಒಳ್ಳೆ ಶಿಲೀಂಧ್ರಗಳು, ನೆಮಟೋಡ್ಗಳು ಜಾಸ್ತಿ ಆಗ್ತವೆ. ಆದ್ರೆ ಹಸಿ ಗೊಬ್ಬರ ಹಾಕಿದ್ರೆ ಉಲ್ಟಾ ಆಗ್ಬಹುದು. ಹುಷಾರಾಗಿರ್ಬೇಕು. ಮೂರನೇದು ಜೈವಿಕ ನಿಯಂತ್ರಣ. ಅಂದ್ರೆ ಶತ್ರುವಿನ ಶತ್ರು ನಮ್ಮ ಮಿತ್ರ ಅನ್ನೋ ಹಾಗೆ. ಪೇಸಿಲೋಮೈಸಸ್, ಟ್ರೈಕೋಡೆರ್ಮಾ ಅಂತ ಕೆಲವು ಶಿಲೀಂಧ್ರಗಳಿವೆ. ಇವು ಕೆಟ್ಟ ನೆಮಟೋಡ್ಗಳ ಮೊಟ್ಟೆಗಳ ಮೇಲೆ ದಾಳಿ ಮಾಡಿ ನಿಧಾನವಾಗಿ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತವೆ. ಇದು ರಾಸಾಯನಿಕ ಸುರಿದು ನಾಶ ಮಾಡೋದಲ್ಲ, ಬದಲಿಗೆ ಪರಿಸರವನ್ನೇ ಬಳಸಿ ನಿಯಂತ್ರಣ ಮಾಡೋದು. 4ನೇ ವಿಧಾನ ಮಣ್ಣಿನ ಸೌರೀಕರಣ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತೇವ ಇರೋ ಮಣ್ಣನ್ನ ಒಂದು ಪಾರದರ್ಶಕ ಪ್ಲಾಸ್ಟಿಕ್ ಶೀಟ್ನಿಂದ ಮುಚ್ಚಿಡೋದು. 4ರಿಂದ 6 ವಾರ ಬಿಸಿಲಿಗೆ ಬಿಟ್ರೆ ಸೂರ್ಯನ ಶಾಖಕ್ಕೆ ಮಣ್ಣಿನ ಮೇಲ್ಪದರದಲ್ಲಿರೋ ಹೆಚ್ಚಿನ ನೆಮಟೋಡ್ಗಳು ಸತ್ತು ಹೋಗ್ತವೆ. ಇದರ ಒಳ್ಳೇದೇನು ಅಂದ್ರೆ ಆಳದಲ್ಲಿರೋ ಜೀವಿಗಳಿಗೆ ಏನೂ ಆಗಲ್ಲ. ಹಾಗಾಗಿ ಮಣ್ಣು ಬೇಗ ಚೇತರಿಸ್ಕೊಡುತ್ತೆ. 5ನೇದು ಮಣ್ಣಿನ ರಚನೆಯನ್ನ ಸುಧಾರಿಸೋದು. ಒಂದು ವಿಷಯ ನೆನ್ಪಿಡಿ, ಕೆಟ್ಟ ನೆಮಟೋಡ್ಗಳಿಗೆ ಗಟ್ಟಿಯಾದ, ಗಾಳಿಯಾಡದ ಮಣ್ಣು ಅಂದ್ರೆ ಬಹಳ ಇಷ್ಟ. ನಾವು ಮಣ್ಣನ್ನ ಸಡಿಲ ಮಾಡಿ ಅದರಲ್ಲಿ ಸಾವಯವ ಇಂಗಾಲವನ್ನ ಹೆಚ್ಚಿಸಿದ್ರೆ ಆ ಜಾಗ ಅವುಗಳಿಗೆ ವಾಸ ಮಾಡಕ್ಕೆ ಯೋಗ್ಯವಾಗಿರೋದಿಲ್ಲ. ಮತ್ತೊಂದು ಅದ್ಭುತ ವಿಧಾನ ಅಂದ್ರೆ ಜೈವಿಕ ಧೂಮೀಕರಣ. ಸಾಸಿವೆ ಗಿಡದ ಉಳಿಕೆಗರನ್ನ ಪುಡಿ ಮಾಡಿ ಮಣ್ಣಿಗೆ ಸೇರಿಸಿದಾಗ ಅದರಿಂದ ಬರೋ ಕೆಲವು ನೈಸರ್ಗಿಕ ಸಂಯುಕ್ತಗಳು ನೆಮಟೋಡ್ಗಳಿಗೆ ವಿಷದ ಹಾಗೆ ಕೆಲಸ ಮಾಡ್ತವೆ. ಇದು ರಾಸಾಯನಿಕ ಧೂಮೀಕರಣಕ್ಕೆ ಒಂದು ಸುರಕ್ಷಿತ ಪರ್ಯಾಯ. ಈ ಎಲ್ಲಾ ವಿಧಾನಗಳನ್ನ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ: ದೀರ್ಘಕಾಲದ ಯಶಸ್ಸಿಗೆ ಒಂದು ಮುಖ್ಯವಾದ ತತ್ವವನ್ನ ಪಾಲಿಸಬೇಕು. ನೋಡಿ, ನಮ್ಮ ಗುರಿ ನೆಮಟೋಡ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಲ್ಲ, ಬದಲಿಗೆ ಮಣ್ಣಿನ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸಮತೋಲನವನ್ನ ತರೋದು. ಅದೇ ನಿಜವಾದ ಪರಿಹಾರ. ವಿಜ್ಞಾನ ಕೂಡ ಇದನ್ನೇ ಹೇಳುತ್ತೆ.
ಯಾವಾಗ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ಕಡಿಮೆ ಇರುತ್ತೋ, ಒಂದೇ ಬೆಳೆಯನ್ನ ಪದೇ ಪದೇ ಬೆಳೆಯಲಾಗುತ್ತೋ, ಆಗ ಕೀಟಗಳ ಸಮಸ್ಯೆ ಜಾಸ್ತಿಯಾಗುತ್ತೆ. ಆರೋಗ್ಯಕರ, ವೈವಿಧ್ಯಮಯ ಮಣ್ಣು ತಾನಾಗೇ ಅವುಗಳನ್ನ ನಿಯಂತ್ರಣದಲ್ಲಿಡುತ್ತೆ. ಹಾಗಾದ್ರೆ ಈ ಎಲ್ಲವನ್ನೂ ಕೇಳಿದ ಮೇಲೆ ಮಣ್ಣಿನ ಆರೋಗ್ಯವನ್ನ ಮತ್ತೆ ಸಮತೋಲನಕ್ಕೆ ತರಲು ಮೊದಲು ಯಾವ ಹೆಜ್ಜೆಯನ್ನ ಇಡಬಹುದು ಅಂತ ಯೋಚಿಸಬೇಕಿದೆ. ಯಾಕಂದ್ರೆ ಸಣ್ಣ ಹೆಜ್ಜೆಯಿಂದಲೇ ದೊಡ್ಡ ಬದಲಾವಣೆ